ನಮಸ್ಕಾರ. ಎಲ್ರಿಗೂ ಸ್ವಾಗತ. ಶಾಲೆಯ ದಿನಗಳು ನೆನ್ಪಾಗ್ತೀವಿಯಾ? ಓಹ್, ಖಂಡಿತ. ಆ, ಮಳೆಗಾಲದಲ್ಲಿ ನೆನೆದು ಜ್ವರ ಬಂದಾಗ ಅಪ್ಪ ಸ್ಕೂಲ್ ಡೈರಿಯ ಕೊನೆ ಪೇಜಿನಲ್ಲಿ ನನ್ನ ಮಗನಿಗೆ ಹುಷಾರಿಲ್ಲ, ದಯವಿಟ್ಟು ರಜೆ ನೀಡಿ ಅಂತ ಬರೆದು ಕೊಡ್ತಿದ್ರು ನೋಡಿ. ಹೌದು ಹೌದು, ಆ ಚೀಟಿ. ಅದು ಬ್ಯಾಗ್ನ ಮೂಲೆಯಲ್ಲಿ ಎಲ್ಲೋ ಸಿಕ್ಕಿ ಟೀಚರ್ ಕೈ ಸೇರುವಷ್ಟರಲ್ಲಿ ಅರ್ಧ ಹರಿದೋಗಿರುತ್ತಿತ್ತು. ನಿಜ. ಆ ಹರಿದ ಚೀಟಿ, ಆಫೀಸ್ ರೂಮ್ಗೆ ಹೋಗ್ತಿದ್ದ ಫೋನ್ ಕಾಲ್ಗಳು, ಇದೆಲ್ಲವೂ ದಶಕಗಳಿಂದ ನಮ್ಮ ಶಾಲೆಯ ರಜಾ ವ್ಯವಸ್ಥೆಯ ಒಂದು ಭಾಗವಾಗಿತ್ತು. ಒಂದ್ ರೀತಿ ಅವ್ಯವಸ್ಥೆನೆ ಅಲ್ವಾ? ಇವತ್ತು ಆ ಅವ್ಯವಸ್ಥೆಗೆ ಒಂದು ಪೂರ್ಣ ವಿರಾಮ ಇಡಲು ಬಂದಿಲ್ವಾ ಇನ್ಸ್ಟಾ ಕ್ಲಾಸ್ ಅನ್ನೋ ವ್ಯವಸ್ಥೆಯ ಬಗ್ಗೆ ನಾವು ಆಳವಾಗಿ ಚರ್ಚಿಸಲಿದ್ದೇವೆ. ಆದರೆ ನನ್ನ ಪ್ರಶ್ನೆ ಇರೋದು, ಈ ಡಿಜಿಟಲ್ ಪರಿಹಾರ ಕೇವಲ ಗೊಂದಲವನ್ನ ಸರಿಪಡಿಸುತ್ತದೆಯಾ ಅಥವಾ ಹಾಗೆ ಮಾಡುವಾಗ ಆ ಮಾನವೀಯ ಸ್ಪರ್ಶವನ್ನು ಎಲ್ಲಾದರೂ ಕಳ್ಕೊಳ್ಳುತ್ತದೆಯಾ? ನೀವು ಹೇಳಿದ ಡೈರಿಯ ನೆನಪಿದೆಯಲ್ಲ, ಅದು ಕೇವಲ ಒಂದು ಸಂವಹನದ ವಿಧಾನವಾಗಿರ್ಲಿಲ್ಲ, ಅದೊಂದು ಸಂಬಂಧದ ಪ್ರತೀಕವಾಗಿತ್ತು. ಹೌದು. ಇವತ್ತಿನ ನಮ್ಮ ಚರ್ಚೆಯ ಮೂಲದಲ್ಲಿರೋದೇ ಈ ಪರಿವರ್ತನೆ. ಇನ್ಸ್ಟಾ ಕ್ಲಾಸ್ನ ಅಧಿಕೃತ ಮಾರ್ಗದರ್ಶನಿಯನ್ನು ನೋಡಿದಾಗ ಇದು ಕೇವಲ ರಜೆಗಾಗಿ ಅರ್ಜಿ ಸಲ್ಲಿಸುವ ಒಂದು ಆಪ್ ಅಷ್ಟೇ ಅಲ್ಲ. ಅದಕ್ಕಿಂತ ಹೆಚ್ಚಿದೆ. ಹೌದು. ಇದರ ನಿಜವಾದ ಶಕ್ತಿ ಇರುವುದು ಒಂದು ರಜೆ ಅನುಮೋದನೆ ಆದ ತಕ್ಷಣ ಅದು ಹಾಜರಾತಿ ದಾಖಲೆಯಲ್ಲಿ ಸ್ವಯಂಚಾಲಿತವಾಗಿ ನಮೂದಾಗುವುದರಲ್ಲಿ. ಓಕೆ. ಇದು ಮೇಲ್ನೋಟಕ್ಕೆ ಸಣ್ಣ ಬದಲಾವಣೆ ಅನಿಸಿದರೂ ಶಾಲೆಯ ಆಡಳಿತದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹೌದು. ಆ ಸ್ವಯಂಚಾಲಿತ ಜೋಡಣೆ ಅದೇ ಇದರ ಕೇಂದ್ರ ಬಿಂದು ಅನ್ಸುತ್ತೆ. ಹಾಗಾದ್ರೆ ಈ ವ್ಯವಸ್ಥೆಯೊಳಗೆ ಯಾರೆಲ್ಲ ಇದ್ದಾರೆ? ಅರ್ಜಿ ಸಲ್ಲಿಸುವವರು ಯಾರು? ಅದನ್ನು ನೋಡುವವರು ಯಾರು? ಒಳ್ಳೆಯ ಪ್ರಶ್ನೆ. ಮೂಲಗಳ ಪ್ರಕಾರ ಇದೊಂದು ಮುಚ್ಚಿದ ವ್ಯವಸ್ಥೆ. ಶಾಲೆಯ ಪರಿಸರದಲ್ಲಿರುವ 3 ಪ್ರಮುಖ ಗುಂಪುಗಳಿಗೆ ಇದರಲ್ಲಿ ಪಾತ್ರವಿದೆ. 3 ಗುಂಪುಗಳು? ಹೌದು. ಮೊದಲನೆಯದಾಗಿ ವಿದ್ಯಾರ್ಥಿಗಳು, ಅಂದ್ರೆ ಸಾಮಾನ್ಯವಾಗಿ ಪೋಷಕರು ತಮ್ಮ ಮಕ್ಕಳ ಲಾಗಿನ್ ಬಳಸಿ ರಜೆಗಾಗಿ ಅರ್ಜಿ ಸಲ್ಲಿಸಬಹುದು. ಸರಿ. ಆ ಅರ್ಜಿ ನೇರವಾಗಿ ಅವರ ವರ್ಗ ಶಿಕ್ಷಕರ ಬಳಿ ಹೋಗುತ್ತೆ, ಬೇರೆ ಯಾರಿಗೂ ಹೋಗಲ್ಲ. ಅಂದ್ರೆ ಜವಾಬ್ದಾರಿಯನ್ನು ನಿಖರವಾಗಿ ನಿಗದಿಪಡಿಸಲಾಗಿದೆ. ಖಂಡಿತ. ಹಾಗಾದ್ರೆ ಶಿಕ್ಷಕರ ಕಥೆಯೇನು? ಅವರು ರಜೆ ಬೇಕಾದ್ರೆ ಯಾರಿಗೆ ಕೇಳಬೇಕು? ಶಿಕ್ಷಕರು ರಜೆಗೆ ಅರ್ಜಿ ಸಲ್ಲಿಸಿದ್ರೆ ಆ ಮನವಿ ನೇರವಾಗಿ ಶಾಲೆಯ ಆಡಳಿತ ವಿಭಾಗ ಅಂದ್ರೆ ಮ್ಯಾನೇಜ್ಮೆಂಟ್ಗೆ ರವಾನೆ ಆಗುತ್ತೆ. ಓಕೆ. ಇನ್ನು ಮೂರನೆಯದಾಗಿ ಆಡಳಿತ ವಿಭಾಗ ಅಥವಾ ಅಡ್ಮಿನ್ ಇದ್ದಾರೆ. ಇವರಿಗೆ ಒಂದು ವಿಶೇಷ ಅಧಿಕಾರವಿದೆ. ಅದೇನು? ತುರ್ತು ಸಂದರ್ಭದಲ್ಲಿ ಒಬ್ಬ ಪೋಷಕರಿಗೆ ಆಪ್ ಬಳಸಲು ಕಷ್ಟವಾದ್ರೆ ಅವರ ಪರವಾಗಿ ಆಡಳಿತ ವಿಭಾಗವೇ ರಜೆಯನ್ನು ದಾಖಲಿಸಬಹುದು. ಹೀಗೆ ಪ್ರತಿಯೊಬ್ಬರಿಗೂ ಒಂದು ಸ್ಪಷ್ಟವಾದ ಪಾತ್ರವಿದೆ. ಸರಿ. ಈ ವ್ಯವಸ್ಥೆಯ ಮೂಲಕ ನಾವು ಕಳಿಸುತ್ತಿರುವ ಮಾಹಿತಿ ಏನು? 2 ದಿನ ಹುಷಾರಿಲ್ಲ ಎನ್ನುವಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚು ವಿವರ ಬೇಕಾಗುತ್ತದೆಯಾ? ಅದಕ್ಕಿಂತ ಸ್ವಲ್ಪ ಹೆಚ್ಚು. ವ್ಯವಸ್ಥೆಯು ಸ್ಪಷ್ಟತೆಯನ್ನ ಬಯಸುತ್ತೆ. ಅರ್ಜಿಯಲ್ಲಿ ಕೆಲವು ನಿರ್ದಿಷ್ಟ ಮಾಹಿತಿಗಳನ್ನು ತುಂಬಲೇಬೇಕು. ಉದಾಹರಣೆಗೆ ಇದು ಸಾಂದರ್ಭಿಕ ರಜನಾ ಅಥವಾ ಅನಾರೋಗ್ಯದ ರಜನಾ ಅಂತ ಆಯ್ಕೆ ಮಾಡಬೇಕು. ನಂತರ ಕಾರಣವನ್ನು ಬರೆಯುವ ಒಂದು ಕಡ್ಡಾಯ ವಿಭಾಗವಿದೆ. ಓಕೆ. ಕಾರಣ ಕಡ್ಡಾಯ. ಹೌದು. ಇಲ್ಲಿಯೇ ಸ್ವಲ್ಪ ಸೂಕ್ಷ್ಮತೆ ಬರುವುದು. ನಿಜ. ಕಾರಣವನ್ನು ಎಷ್ಟು ವಿವರವಾಗಿ ಬರೆಯಬೇಕು? ಇದು ಪೋಷಕರು ಮತ್ತು ಶಾಲೆಯ ನಡುವಿನ ನಂಬಿಕೆಯ ಪ್ರಶ್ನೆಯಾಗಬಹುದಲ್ಲವೇ? ಖಂಡಿತ. ಇದರ ಜೊತೆಗೆ ರಜೆಯ ಪ್ರಾರಂಭ ಮತ್ತು ಕೊನೆಯ ದಿನಾಂಕಗಳು ಕಡ್ಡಾಯ. ಸರಿ. ಆದ್ರೆ ಒಂದು ಕುತೂಹಲಕಾರಿ ಅಂಶ ಅಂದ್ರೆ ಲಗತ್ತು ಅಥವಾ ಅಟ್ಯಾಚ್ಮೆಂಟ್ ಅಪ್ಲೋಡ್ ಮಾಡುವ ಆಯ್ಕೆ ಇದೆ, ಆದ್ರೆ ಅದು ಐಚ್ಛಿಕ. ಅಂದ್ರೆ ಕಡ್ಡಾಯವಲ್ಲ. ಅಂದ್ರೆ ನೀವು ವೈದ್ಯಕೀಯ ಪ್ರಮಾಣಪತ್ರವನ್ನು ಲಗತ್ತಿಸಬಹುದು, ಆದರೆ ಅದು ಶಾಲೆಯ ನೀತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಅಂತಿಮವಾಗಿ ನೀವು ಸಲ್ಲಿಸಿದ ಅರ್ಜಿಯ ಸ್ಥಿತಿ ಅಥವಾ ಸ್ಟೇಟಸ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಪೆಂಡಿಂಗ್, ಅಪ್ರೂವ್ಡ್, ರಿಜೆಕ್ಟೆಡ್ ಅಥವಾ ಕ್ಯಾನ್ಸಲ್ಡ್ ಅಂತ. ಮತ್ತು ಅನುಮೋದಿಸುವವರು ತಮ್ಮ ಟಿಪ್ಪಣಿಯನ್ನು ಸೇರಿಸಬಹುದು. ಅಂದ್ರೆ ಹೌದು, ಅಪ್ರೂವರ್ ನೋಟ್ ಅಂತ. ಬೇಗ ಗುಣಮುಖರಾಗಿ ಅಂತೊಂದು ಸಣ್ಣ ಸಂದೇಶ ಕಳಿಸುವುದು ಆ ಹಳೆಯ ಡೈರಿಯಲ್ಲಿದ್ದ ವೈಯಕ್ತಿಕ ಸ್ಪರ್ಶವನ್ನು ಸ್ವಲ್ಪ ಮಟ್ಟಿಗೆ ಉಳಿಸಿಕೊಳ್ಳಬಹುದೇನೋ ಅಲ್ವಾ? ಹೌದು. ಆ ಸಣ್ಣ ವೈಶಿಷ್ಟ್ಯಗಳು ತಂತ್ರಜ್ಞಾನಕ್ಕೆ ಮಾನವೀಯತೆಯನ್ನು ತುಂಬಲು ಯತ್ನಿಸುತ್ತವೆ. ಓಕೆ. ಹಾಗಾದ್ರೆ ಈ ವ್ಯವಸ್ಥೆಯ ಹಿಂದಿರುವ ಬುದ್ಧಿವಂತಿಕೆ ಏನು? ಅಂದ್ರೆ ವಿದ್ಯಾರ್ಥಿಯ ಅರ್ಜಿ ನೇರವಾಗಿ ಅವರದ್ದೇ ವರ್ಗ ಶಿಕ್ಷಕರಿಗೆ ಹೇಗೆ ಹೋಗುತ್ತೆ? ಶಾಲೆಯಲ್ಲಿ ನೂರಾರು ಶಿಕ್ಷಕರಿರುವಾಗ ಗೊಂದಲವಾಗುವುದಿಲ್ವಾ? ಇಲ್ಲಿಯೇ ಅಪ್ರೂವಲ್ ರೌಟಿಂಗ್ ಎನ್ನುವ ತಂತ್ರಜ್ಞಾನದ ಜಾದು ಇಳೋದು. ಅಪ್ರೂವಲ್ ರೌಟಿಂಗ್? ಹೌದು. ಇದು ಈ ವ್ಯವಸ್ಥೆಯ ಮೆದುಳಿನಂತೆ ಕೆಲಸ ಮಾಡುತ್ತೆ.
ಶಾಲೆಯ ಆಡಳಿತ ವಿಭಾಗವು ಮೊದಲೇ ಪ್ರತಿ ವಿದ್ಯಾರ್ಥಿಯನ್ನು ಅವರ ವರ್ಗ ಶಿಕ್ಷಕರಿಗೆ ಡಿಜಿಟಲ್ ಆಗಿ ಜೋಡಿಸಿರುತ್ತದೆ. ಓ ಸರಿ ಸರಿ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ರಜೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಂತ್ರಾಂಶಕ್ಕೆ ಆ ಅರ್ಜಿಯನ್ನು ಯಾರಿಗೆ ಕಳಿಸಬೇಕು ಅಂತ ನಿಖರವಾಗಿ ತಿಳಿದಿರುತ್ತದೆ. ಮಾನವ ಹಸ್ತಕ್ಷೇಪಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಹಾಗಾದ್ರೆ ಶಿಕ್ಷಕರ ವಿಷಯದಲ್ಲೂ ಇದೇ ರೀತಿ? ಹೌದು, ಇದೇ ರೀತಿ ಶಿಕ್ಷಕರ ಅರ್ಜಿ ಆಡಳಿತ ವಿಭಾಗಕ್ಕೆ ಹೋಗುತ್ತೆ. ಇದು ಗೊಂದಲವನ್ನು ತಪ್ಪಿಸುವುದಲ್ಲದೆ ಹೊಣೆಗಾರಿಕೆಯನ್ನು ಖಚಿತಪಡಿಸುತ್ತೆ. ಸರಿ, ಈಗ ಒಬ್ಬ ಪೋಷಕರ ದೃಷ್ಟಿಯಿಂದ ನೋಡೋಣ. ಅವರು ಆಪ್ ತೆರೆದು ರಜೆಯ ವಿವರಗಳನ್ನು ತುಂಬಿ ಸಬ್ಮಿಟ್ ಒತ್ತಾರೆ. ಆಮೇಲೆ ಏನಾಗುತ್ತೆ? ಅವರ ಕೆಲಸ ಮುಗಿಯಿತಾ? ಅವರ ಕೆಲಸದ ಮೊದಲ ಭಾಗ ಮುಗಿತು ಅಷ್ಟೇ. ಸಬ್ಮಿಟ್ ಒತ್ತಿದ ತಕ್ಷಣ ಅರ್ಜಿಯ ಸ್ಥಿತಿ ಪೆಂಡಿಂಗ್ ಅಂತ ಬದಲಾಗುತ್ತೆ. ಪೆಂಡಿಂಗ್? ಹೌದು. ಅದೇ ಕ್ಷಣದಲ್ಲಿ ಸಂಬಂಧಪಟ್ಟ ವರ್ಗ ಶಿಕ್ಷಕರಿಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ. ಇಲ್ಲಿಂದ ಚೆಂಡು ಶಿಕ್ಷಕರ ಅಂಗಳಕ್ಕೆ ಬರುತ್ತೆ. ಆದರೆ ಇಲ್ಲಿ ಒಂದು ಪ್ರಾಯೋಗಿಕ ಸವಾಲಿದೆ. ಶಿಕ್ಷಕರು ಪಾಠದ ಮಧ್ಯೆ ಇರುತ್ತಾರೆ. ಅವರು ಈ ನೋಟಿಫಿಕೇಶನ್ಗಳನ್ನು ನಿರಂತರವಾಗಿ ಗಮನಿಸುತ್ತಿರಬೇಕೇ? ಇದವರಿಗೆ ಇನ್ನೊಂದು ಡಿಜಿಟಲ್ ಹೊರೆಯಾಗುವುದಿಲ್ಲವೇ? ನೋಟಿಫಿಕೇಶನ್ ಫಟೀಗ್ ಅಂತಾರಲ್ಲ, ಆ ರೀತಿ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೆಚ್ಚಿನ ಶಾಲೆಗಳಲ್ಲಿ ಶಿಕ್ಷಕರು ದಿನದ ಒಂದು ನಿರ್ದಿಷ್ಟ ಸಮಯದಲ್ಲಿ, ಉದಾಹರಣೆಗೆ ಬೆಳಗ್ಗೆ ಹಾಜರಾತಿ ತೆಗೆದುಕೊಳ್ಳುವ ಮುನ್ನ ಅಥವಾ ದಿನದ ಕೊನೆಯಲ್ಲಿ ಈ ಮನವಿಗಳನ್ನು ಪರಿಶೀಲಿಸುವ ಒಂದು ಪದ್ಧತಿಯನ್ನು ರೂಢಿಸಿಕೊಳ್ಳುತ್ತಾರೆ. ಓಕೆ. ಶಿಕ್ಷಕರು ತಮ್ಮ ಲಾಗಿನ್ನಲ್ಲಿರುವ ಲೀವ್ ರಿಕ್ವೆಸ್ಟ್ಸ್ ವಿಭಾಗಕ್ಕೆ ಹೋದಾಗ ಬಂದಿರುವ ಎಲ್ಲಾ ಅರ್ಜಿಗಳ ಪಟ್ಟಿ ಕಾಣಿಸುತ್ತೆ. ಸರಿ. ಅವರು ಪ್ರತಿ ಅರ್ಜಿಯನ್ನು ಪರಿಶೀಲಿಸಿ ಕಾರಣ ಸರಿ ಎನಿಸಿದ್ರೆ ಅಪ್ರೂವ್ ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಅವರು ಅಪ್ರೂವ್ ಬಟನ್ ಒತ್ತಿದ ತಕ್ಷಣವೇ ಆಟ ಬದಲಾಗುತ್ತದೆ ಎಂದಿರಿ? ಹೌದು. ಹಳೆಯ ಕಾಗದದ ವ್ಯವಸ್ಥೆಯಲ್ಲಿ ರಜೆ ಮಂಜೂರಾದ ಮೇಲೆ ಕಥೆ ಮುಗಿಯುತ್ತಿತ್ತು. ಆದರೆ ಇಲ್ಲಿ ಅದು ಕೇವಲ ಆರಂಭ ಅಷ್ಟೇ. ಆ ಅಪ್ರೂವ್ ಬಟನ್ ಒತ್ತಿದಾಗ ಬೀಳುವ ಮುಂದಿನ ಡಾಮಿನೋ ಯಾವುದು? ಅದೇ ಸ್ವಯಂಚಾಲಿತ ಹಾಜರಾತಿ ಗುರುತು. ಆಟೋ ಮಾರ್ಕಿಂಗ್. ನಿಖರವಾಗಿ. ಶಿಕ್ಷಕರು ಅಪ್ರೂವ್ ಒತ್ತಿದ ತಕ್ಷಣ ಇನ್ಸ್ಟಾಕ್ಲಾಸ್ ತಂತ್ರಾಂಶವು ಆ ವಿದ್ಯಾರ್ಥಿಯ ಹಾಜರಾತಿ ರಿಜಿಸ್ಟರ್ನಲ್ಲಿ ಆ ನಿರ್ದಿಷ್ಟ ದಿನಾಂಕಗಳಿಗೆ ಸ್ವಯಂಚಾಲಿತವಾಗಿ ಲೀವ್ ಅಂತ ಗುರುತು ಮಾಡುತ್ತೆ. ವಾವ್! ಹೌದು. ಶಿಕ್ಷಕರು ಮತ್ತೆ ಹಾಜರಾತಿ ಪುಸ್ತಕದಲ್ಲಿ ಎಲ್ ಅಥವಾ ಎ ಅಂತ ಕೈಯಿಂದ ಬರೆಯುವ ಅಗತ್ಯವೇ ಇರುವುದಿಲ್ಲ. ಇದು ಮೇಲ್ನೋಟಕ್ಕೆ ಸಣ್ಣ ಅನುಕೂಲದಂತೆ ಕಂಡ್ರೂ ಇದರ ಪರಿಣಾಮ ದೊಡ್ಡದು. ಖಂಡಿತ. ಒಬ್ಬ ಶಿಕ್ಷಕರು ಪ್ರತಿದಿನ ಹಾಜರಾತಿ ಸರಿಪಡಿಸಲು ಕೇವಲ 2 ನಿಮಿಷ ಉಳಿಸಿದರೂ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅದು ಸುಮಾರು 10 ಗಂಟೆಗಳ ಸಮಯವಾಗುತ್ತೆ. ಹೌದು. ಆ ಸಮಯದಲ್ಲಿ ಅವರು ಒಂದು ಹೊಸ ಪಾಠ ತಯಾರಿಸಬಹುದು ಅಥವಾ ಹಿಂದುಳಿದ ವಿದ್ಯಾರ್ಥಿಗೆ ಸಹಾಯ ಮಾಡಬಹುದು. ಇದು ಕೇವಲ ಅನುಕೂಲದ ವಿಷಯವಲ್ಲ. ಇದು ಶಿಕ್ಷಕರ ಅತ್ಯಮೂಲ್ಯ ಸಂಪನ್ಮೂಲವಾದ ಸಮಯವನ್ನು ಮರುಹಂಚಿಕೆ ಮಾಡುವ ವಿಷಯ. ನಿಖರವಾಗಿ. ಇದಕ್ಕೊಂದು ನೈಜ ಉದಾಹರಣೆ ಇದೆ. ನಾನು ಕೆಲಸ ಮಾಡಿದ ಒಂದು ಶಾಲೆಯಲ್ಲಿ ಕೈಬರಹದ ಹಾಜರಾತಿಯಿಂದಾಗಿ ಹಾಜರಾತಿ ವರದಿಗಳು ಯಾವಾಗಲೂ 1 ವಾರ ತಡವಾಗಿ ಬರ್ತಿದ್ವು. ಓ, ಹಾಗಾಗಿ ಇದರಿಂದಾಗಿ ಸತತವಾಗಿ ಗೈರಾಗುತ್ತಿರುವ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಕಷ್ಟವಾಗಿತ್ತು. ಇಂತಹ ವ್ಯವಸ್ಥೆಯನ್ನು ಅಳವಡಿಸಿದ ನಂತರ ಅವರು ನೈಜ ಸಮಯದಲ್ಲಿ ಗೈರು ಹಾಜರಿಯ ಮಾದರಿಗಳನ್ನು ಗುರುತಿಸಲು ಸಾಧ್ಯವಾಯಿತು. ಅಂದ್ರೆ ರಿಯಲ್ ಟೈಮ್ ಡೇಟಾ. ಹೌದು. ಇದರಿಂದ ಅಪಾಯದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಸಹಾಯ ಮಾಡಲು ಸಾಧ್ಯವಾಯಿತು. ಇದರ ಪ್ರಯೋಜನ ಕೇವಲ ಆಡಳಿತಾತ್ಮಕ ಅನುಕೂಲವನ್ನು ಮೀರಿ ವಿದ್ಯಾರ್ಥಿಗಳ ಕಲ್ಯಾಣದವರೆಗೂ ತಲುಪಿತು. ಅಂದ್ರೆ ದತ್ತಾಂಶವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದು ಕೇವಲ ದಾಖಲೆಯಾಗುಳಿಯದೆ ಒಂದು ಕ್ರಿಯಾಶೀಲ ಸಾಧನವಾಗುತ್ತದೆ. ಖಂಡಿತವಾಗಿಯೂ. ಇದರ ಇನ್ನೊಂದು ಸಾಮಾಜಿಕ ಆಯಾಮವೂ ಇದನ್ಸುತ್ತೆ. ಕೆಲವು ಪೋಷಕರಿಗೆ ಔಪಚಾರಿಕವಾಗಿ ಪತ್ರ ಬರೆಯುವುದು ಕಷ್ಟವಾಗಬಹುದು. ಭಾಷೆಯ ತೊಡಕು ಇರಬಹುದು ಅಲ್ವಾ? ಹೌದು. ಈ ವ್ಯವಸ್ಥೆಯು ಎಲ್ಲರಿಗೂ ಒಂದೇ ರೀತಿಯ ಸರಳವಾದ ವೇದಿಕೆಯನ್ನು ನೀಡುವ ಮೂಲಕ ಆ ಅಸಮಾನತೆಯನ್ನು ಹೋಗಲಾಡಿಸುತ್ತದಲ್ವೇ? ಹೌದು. ಇದು ಸಂವಹನವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತೆ. ಎಲ್ಲರೂ ಒಂದೇ ರೀತಿಯ ಫಾರ್ಮ್ ತುಂಬ್ತಾರೆ, ಒಂದೇ ರೀತಿಯ ಪ್ರಕ್ರಿಯೆಯನ್ನು ಅನುಸರಿಸ್ತಾರೆ. ಇದು ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಹೆಚ್ಚಿಸುತ್ತೆ. ಸರಿ, ಕೆಲವು ವಾಸ್ತವಿಕ ಸನ್ನಿವೇಶಗಳನ್ನು ನೋಡೋಣ. ಒಬ್ಬ ಪೋಷಕರು ತಮ್ಮ ಮಗುವಿಗೆ ಹುಷಾರಿಲ್ಲವೆಂದು 1 ದಿನದ ರಜೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಮರುದಿನವೂ ಜ್ವರ ಕಡಿಮೆ ಆಗಿಲ್ಲ. ಆಗೇನ್ ಮಾಡ್ಬೋದು? ಆ ರಜೆಯನ್ನು ವಿಸ್ತರಿಸಲು ಸಾಧ್ಯವೇ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕೇ? ಇದು ವ್ಯವಸ್ಥೆಯ ವಿನ್ಯಾಸದ ಮೇಲೆ ಅವಲಂಬಿತವಾಗಿರುತ್ತದೆ. ಮೂಲಗಳ ಪ್ರಕಾರ ಹೆಚ್ಚಿನ ವ್ಯವಸ್ಥೆಗಳಲ್ಲಿ ಚಾಲ್ತಿಯಲ್ಲಿರುವ ರಜೆಯನ್ನು ಎಡಿಟ್ ಮಾಡೋದಕ್ಕೆ ಅವಕಾಶವಿರುವುದಿಲ್ಲ. ಓಕೆ, ಎಡಿಟ್ ಮಾಡಕ್ಕಾಗಲ್ಲ. ಹೌದು. ಅವರು 2ನೇ ದಿನಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಆದ್ರೆ ಒಂದು ಅವಕಾಶವಿದೆ. ಏನು?
ತಾವು ಸಲ್ಲಿಸಿದ ಅರ್ಜಿ ಇನ್ನು ಪೆಂಡಿಂಗ್ ಸ್ಥಿತಿಯಲ್ಲಿದ್ರೆ ಅಥವಾ ರಜೆಯ ದಿನಾಂಕ ಪ್ರಾರಂಭ ಆಗುವ ಮುನ್ನ ಅದನ್ನು ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿ. ಹೌದು, ಕ್ಯಾನ್ಸಲ್ ಮಾಡಿ ನಂತರ ಸರಿಪಡಿಸಿದ ದಿನಾಂಕಗಳೊಂದಿಗೆ ಹೊಸ ಅರ್ಜಿಯನ್ನು ಸಲ್ಲಿಸಬಹುದು. ಒಮ್ಮೆ ರದ್ದುಗೊಳಿಸಿದರೆ ಅದರ ಸ್ಥಿತಿ ಕ್ಯಾನ್ಸಲ್ಡ್ ಆಗಿ ಬದಲಾಗುತ್ತೆ. ಹಾಗಾದರೆ ಈ ವ್ಯವಸ್ಥೆಯನ್ನು ಬಳಸುವಾಗ ಜನರು ಮಾಡುವ ಸಾಮಾನ್ಯ ತಪ್ಪುಗಳೇನಿರ್ಬೋದು? ತಂತ್ರಜ್ಞಾನ ಎಷ್ಟೇ ಸರಳವಾಗಿದ್ರೂ ಮಾನವ ದೋಷಗಳಿಗೆ ಅವಕಾಶವಿದ್ದೇ ಇರುತ್ತಲ್ಲ? ಖಂಡಿತ. ಅತ್ಯಂತ ಸಾಮಾನ್ಯ ತಪ್ಪು ಎಂದರೆ ತಪ್ಪಾದ ದಿನಾಂಕಗಳನ್ನು ಆಯ್ಕೆ ಮಾಡುವುದು. ಒಂದು ದಿನದ ಬದಲು ಇಡೀ ವಾರವನ್ನು ಆಯ್ಕೆ ಮಾಡಿಬಿಡುವುದು. ಓ ಹೌದು. ಎರಡನೆಯದ್ದು, ಕಾರಣವನ್ನು ಖಾಲಿ ಬಿಡುವುದು. ಇದು ಕಡ್ಡಾಯವಾದರೂ ಕೆಲವರು ಆತುರದಲ್ಲಿ ಮರೆಯುತ್ತಾರೆ. ಸರಿ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ತಪ್ಪು ಎಂದರೆ ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ರಜೆ ಸಿಕ್ಕಿತು ಎಂದು ಭಾವಿಸುವುದು. ಅದು ಮುಖ್ಯ. ನೆನಪಿಡಿ, ಸ್ಥಿತಿ ಅಪ್ರೂವ್ಡ್ ಆಗುವವರೆಗೂ ಅದು ಅಧಿಕೃತ ರಜೆಯಲ್ಲ. ಶಿಕ್ಷಕರು ಅದನ್ನು ಅನುಮೋದಿಸುವವರೆಗೂ ಹಾಜರಾತಿ ದಾಖಲೆಯಲ್ಲಿ ವಿದ್ಯಾರ್ಥಿ ಗೈರು ಎಂದೇ ಗುರುತಿಸಲ್ಪಡಬಹುದು. ಹಾಗಾದರೆ ಉತ್ತಮ ಅಭ್ಯಾಸಗಳೇನು? ವ್ಯವಸ್ಥೆಯಿಂದ ಪೂರ್ಣ ಪ್ರಯೋಜನ ಪಡೆಯಲು ಬಳಕೆದಾರರು ಏನು ಮಾಡಬೇಕು? ಕೆಲವು ಸರಳ ನಿಯಮಗಳಿವೆ. ಮೊದಲನೇದಾಗಿ, ಕಾರಣವನ್ನು ಸ್ಪಷ್ಟವಾಗಿ ನೀಡುವುದು. ಅನಾರೋಗ್ಯ ಅಂತ ಬರೆಯುವ ಬದಲು ಜ್ವರ, ವೈದ್ಯರನ್ನು ಭೇಟಿಯಾಗಬೇಕಿದೆ ಅಂತ ಬರೆದ್ರೆ ಅನುಮೋದಿಸುವರಿಗೆ ಪೂರ್ಣ ಚಿತ್ರಣ ಸಿಗುತ್ತೆ. ಹೌದು, ಅದರಿಂದ ನಿರ್ಧಾರ ತೆಗೆದುಕೊಳ್ಳೋದು ಸುಲಭವಾಗುತ್ತೆ. ನಿಖರವಾಗಿ. ಎರಡನೆಯದಾಗಿ, ಮದುವೆ ಅಥವಾ ಪ್ರವಾಸದಂತಹ ಯೋಜಿತ ರಜೆಗಳಿಗೆ ಸಾಧ್ಯವಾದಷ್ಟು ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು. ಇದು ಶಿಕ್ಷಕರು ಮತ್ತು ಆಡಳಿತಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಲು ಸಮಯ ನೀಡುತ್ತೆ. ಶಿಕ್ಷಕರಿಗೊಂದು ಸಲಹೆ ಇದೆಯಲ್ಲವೇ ನಮ್ಮ ಮೂಲದಲ್ಲಿ? ಹೌದು. ಶಿಕ್ಷಕರು ಅಂತಿಮ ಹಾಜರಾತಿ ವರದಿಯನ್ನು ಸಲ್ಲಿಸುವ ಮೊದಲು ತಮ್ಮಲ್ಲಿಗೆ ಬಂದಿರುವ ಎಲ್ಲ ರಜೆಯ ಮನವಿಗಳನ್ನು ವಿಲೇವಾರಿ ಮಾಡುವುದು ಬಹಳ ಮುಖ್ಯ. ಯಾಕೆ? ಒಂದು ಅರ್ಜಿಯನ್ನು ಪೆಂಡಿಂಗ್ ಸ್ಥಿತಿಯಲ್ಲೇ ಬಿಟ್ರೆ ಅದು ವಿದ್ಯಾರ್ಥಿಯ ಹಾಜರಾತಿ ದಾಖಲೆಯಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತೆ. ಓಹ್, ಸರಿ. ಹಾಗಾಗಿ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಈ ಮನವಿಗಳನ್ನು ಪರಿಶೀಲಿಸುವುದು ಉತ್ತಮ ಅಭ್ಯಾಸ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶಕ್ಕೆ ಬರೋಣ. ಇನ್ಸ್ಟಾ ಕ್ಲಾಸ್ನಂತಹ ವ್ಯವಸ್ಥೆಯು ಶಾಲೆಯ ಸಾಂಪ್ರದಾಯಿಕ ಕಾಗದ ಆಧಾರಿತ ರಜಾ ಪ್ರಕ್ರಿಯೆಯನ್ನು ಹೇಗೆ ಡಿಜಿಟಲೀಕರಣಗೊಳಿಸಿ ಅದಕ್ಕೆ ದಕ್ಷತೆ, ವೇಗ ಮತ್ತು ಪಾರದರ್ಶಕತೆಯನ್ನು ತರುತ್ತದೆ ಎಂಬುದನ್ನು ನೋಡಿದೆವು. ಇದು ಕೇವಲ ಕಾಗದ ಮತ್ತು ಸಮಯವನ್ನು ಉಳಿಸುವುದಲ್ಲ, ಬದಲಾಗಿ ದತ್ತಾಂಶದ ಮೂಲಕ ಶಾಲೆಯ ಆಡಳಿತವನ್ನು ಹೆಚ್ಚು ಕ್ರಿಯಾಶೀಲವಾಗಿಸುತ್ತೆ. ಹೌದು. ಪೋಷಕರು, ಶಿಕ್ಷಕರು ಮತ್ತು ಆಡಳಿತದ ನಡುವಿನ ಸಂವಹನವನ್ನು ಇದು ಸುಧಾರಿಸುತ್ತೆ. ಹೌದು. ಆದ್ರೆ ನಾವು ಆರಂಭದಲ್ಲಿ ಚರ್ಚಿಸಿದಂತೆ ಅಂತಿಮವಾಗಿ ಇದು ನನ್ನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಹೇಳಿ. ಶಾಲಾ ಡೈರಿಯಲ್ಲಿ ನನ್ನ ಮಗನಿಗೆ ಹುಷಾರಿಲ್ಲ, ದಯವಿಟ್ಟು ಒಂದು ದಿನ ರಜೆ ಕೊಡಿ ಎಂದು ಬರೆಯುವ ಒಂದು ಸಣ್ಣ ಟಿಪ್ಪಣಿಯಂತಹ ಅನೌಪಚಾರಿಕ ವಿಧಾನಗಳ ಬದಲಾಗಿ ಇಂತಹ ಔಪಚಾರಿಕ ಡಿಜಿಟಲ್ ವ್ಯವಸ್ಥೆ ಬಂದಾಗ ಪೋಷಕರು ಮತ್ತು ಶಿಕ್ಷಕರ ನಡುವಿನ ಸಂಬಂಧದ ಸ್ವರೂಪದಲ್ಲಿ ಯಾವ ರೀತಿಯ ಸೂಕ್ಷ್ಮ ಬದಲಾವಣೆಗಳಾಗಬಹುದು? ತಂತ್ರಜ್ಞಾನವು ಪ್ರಕ್ರಿಯೆಗಳನ್ನು ಸರಳಗೊಳಿಸಿದಾಗ ಅದು ನಮ್ಮ ನಡುವಿನ ಮಾನವೀಯ ಸಂವಹನವನ್ನು ಸರಳೀಕರಿಸಿ ಯಾಂತ್ರಿಕಗೊಳಿಸುತ್ತದೆಯೇ? ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ಇದು ನಮ್ಮ ಸಂಬಂಧಗಳ ಡಿಜಿಟಲೀಕರಣವೂ ಹೌದು. ಈ ಬಗ್ಗೆ ಖಂಡಿತ ಆಲೋಚಿಸಬಹುದು.